ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಸಾಲೆ ವಡೆ ಆಂಬೊಡೆ ಮಾಡೋಕ್ಕೆ. ಸೊ 1 ಕಪ್ಪು ಬೇಳೆ 2 ಅವರ್ಸ್ ನೆನೆ ಹಾಕ್ಕೊಂಡಿದ್ದೀವಿ. ಇದು ಕಡಲೆಬೇಳೆ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಶುಂಠಿ, ಮೆಣಸಿನ್ಕಾಯಿ, ಪುದೀನ, ಆಮೇಲೆ ಸ್ವಲ್ಪ ಈರುಳ್ಳಿ ಆ್ಯಂಡ್ ಆಪ್ಷನಲ್ ಇದು ಅಡುಗೆ ಸೋಡಾ ಬೇಕಿದ್ದರೆ. ಈ ಲೀವ್ಸ್ ಜೊತೆ ದಿಲ್ ಲೀವ್ಸ್ ಸಬ್ಬಕ್ಸ್ಗೆ ಕೂಡ ಹಾಕ್ಕೋಬೋದು, ಆಪ್ಷನಲ್. ಸೊ ನೋಡೋಣ ಈಗ ಏನು ಮಾಡಬೇಕು ಅಂತ. ಸ್ವಲ್ಪ ಜೀರಿಗೆ ಜೊತೆಗೆ. ಸೊ ಬೇಳೆನ ಫಸ್ಟು ರುಬ್ಕೋಬೇಕು. ನುಣ್ಣಗ ತರ್ತರಿ ನಾಮ ತರ್ತರಿ. ಸ್ವಲ್ಪ ಹೆಸರುಬೇಳೆ ಕಡಲೆಬೇಳೆ ನೆನೆ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಇದನ್ನು ತೇಲ್ಸೋಕ್ಕಿಂತ ಮುಂಚೆ ಲಟ್ಸೋವಾಗ ವಡೆ ಬಾಯಿಗೆ ಸಿಗೋ ಥರ ಬರೋಕ್ಕೆ ಟೆಕ್ಸ್ಚರು ಮಿಕ್ಸ್ ಮಾಡ್ಕೋಬೇಕು. ಸೊ ಇದರಲ್ಲಿ ಇವಾಗ ಬೇಳೆ, ಮೆಣಸಿನ್ಕಾಯಿ, ಉಪ್ಪು ಎಲ್ಲ ನಮ್ಮ ರುಚಿ ಪ್ರಪೋರ್ಷನ್. ಮೆಣಸಿನ್ಕಾಯಿಯು ಅಷ್ಟೇ ರುಚಿ ಪ್ರಪೋರ್ಷನ್. ಆಮೇಲೆ ಓಕೆ ಸ್ವಲ್ಪ ಹಿಂಗು, ಬಿಕಾಸ್ ಅದು ಬೇಳೆ ಅದಕ್ಕೆ ಗ್ಯಾಸ್ ಆಗ್ದಿರ ಬೇಳೆಗೆ. ತುಂಬ ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಮಿಕ್ಸಿ ರಫ್ ಆಗ್ದಿರ ಅಷ್ಟೇ, ಈ ಸ್ಮೂತಾಗಿ ಬ್ಲೆಂಡ್ ಆಗೋಕ್ಕೆ. ಸೊ ಈ ಥರ ತರಿ ಇರಬೇಕು. ಇದು ಟೆಕ್ಸ್ಚರ್ ಇಂಪಾರ್ಟೆಂಟು. ಸೊ ಪೇಸ್ಟಿ ಇದೆ ಆ್ಯಕ್ಚುಲಿ, ಬಟ್ ಸ್ವಲ್ಪ ತರಿ ಇದೆ ಅಷ್ಟೇ. ಸೊ ಡೀಪಾಗಿ ನೋಡೋಣ ಇವಾಗ ಇನ್ನೊಂದು ಸತಿ. ಸೊ ಟೆಕ್ಸ್ಚರ್. ಸೊ ಇದು ಮೆಣಸಿನ್ಕಾಯಿ ಹಾಕಿ ರುಬ್ಬಿದ್ದಕ್ಕೆ ಈ ಥರ ಬಂದಿದೆ ಈಗ ಇದು. ನೆಕ್ಸ್ಟ್ ಪ್ರೊಸೀಜರ್. ಸೊ ಈಗ ಇದನ್ನೆಲ್ಲ ಒಂದು ಬಾಣಲೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು. ಟೆಕ್ಸ್ಚರ್. ಸೊ ಮೆಣಸಿನ್ಕಾಯಿ ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಆಗಿ ಎಲ್ಲ ಸೇರ್ಕೊಳ್ಳೋಂಗೆ ಉಪ್ಪು ಖಾರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದೀಗ. ಈಗ ಸಾಫ್ಟ್ ಇರುತ್ತೆ, ಮೇಲೆ ಗರಗ್ ಬರುತ್ತೆ ಸ್ವಲ್ಪ. ಸೋಡಾ, ಜೀರಿಗೆ, ಆ್ಯಂಟಿ ಗ್ಯಾಸ್ ಏಜೆಂಟ್ಸ್. ಸೊ ಫೈನ್ಲಿ ಚಾಪ್ಡ್ ಪುದೀನ, ಕೊತ್ತಂಬರಿ ಮತ್ತು ಕರಿಬೇವನ್ನ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಇದಕ್ಕೆ. ಅದಕ್ಕೆ ಫೈನ್ಲಿ ಚಾಪ್ಡ್ ಶುಂಠಿ, ಆಮೇಲೆ ಟೆಕ್ಸ್ಚರ್ ಬರೋಕ್ಕೆ ಇದು. ಸೊ ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ಇದನ್ನು ಸೈಡಲ್ಲಿ ತಗೋತೀವಿ. ಈಗ ನೈವೇದ್ಯಕ್ಕೆ ಈರುಳ್ಳಿ ಹಾಕಲ್ಲ ದೇವ್ರಿಗೆ. ಸೊ ಮನುಷ್ಯರಿಗೆ ಆಮೇಲೆ ಈರುಳ್ಳಿ ಕಲಿಸ್ಬಿಟ್ಟು ಮಾಡೋದು. ಓಕೆ, ಇದನ್ನು ಈರುಳ್ಳಿ ಮಿಕ್ಸ್ ಮಾಡೋಣ. ಮೀನ್ ವೈಲ್ ಆಯಿಲು ಬಾಣಲೆಯಲ್ಲಿ ಹೀಟ್ ಆಗ್ತಾ ಇದೆ. ಸೊ ಕೈ ಎತ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ನೀರು ಇಟ್ಕೊಂಡಿರೋಣ, ಜಲ್ದೀರ ಇಟ್ಕೊಂಡಿರೋಣ. ಈಗ ಹೀಟ್ ಟೆಸ್ಟ್ ಮಾಡೋಣ. ಹಾಟ್ ಆಗಿದೆಯಾ ಆಯಿಲು? ಇನ್ನೊಂದು ಸ್ವಲ್ಪ. ಈಗ ಹಾಕೋದು. ಓಕೆ, ಒಳಗಡೆ ಈಗ ಅದು ಬಾಯ್ಲ್ ಆಗ್ತಾ ಇದೆ. ಸೊ ಫ್ಲೇಮ್ ಮೀಡಿಯಮ್ ಇರಬೇಕು ಚೆನ್ನಾಗಿ ಕುಕ್ ಆಗೋಕ್ಕೆ. ಇಲ್ಲಾಂದರೆ ಹೊರಗಷ್ಟೇ ಕುಕ್ ಆಗುತ್ತೆ, ಒಳಗಡೆ ಹಸಿ ಇರುತ್ತೆ. ಸೊ ಒಂದು ಹದಕ್ಕೆ ಅದು ಚೆನ್ನಾಗಿ ಬೆಂದಮೇಲೆ ತಿರುಗಿಸೋದೀಗ. ಸೊ ಈಗ ಕುದೀತಾ ಇರೋ ಬಬಲ್ಸ್ ಎಲ್ಲ ಕಮ್ಮಿ ಆಗುತ್ತೆ ಒಂದು ಕ್ರಮೇಣ, ಆವಾಗ ರೋಸ್ಟ್ ಆಗಿದೆ ಅಂತ. ಆಮೇಲೆ ಫ್ಲಿಪ್ ಮಾಡಬೇಕು. ಈಗ ತಿರುಗಿಸೋದು. ಓ ನೈಸ್. ಈಗ ಮತ್ತೆ ಬಬಲ್ಸ್ ಇನ್ಕ್ರೀಸ್ ಆಯಿತು, ಹಸಿ ಇದೆ ಅಂತ.
ಬಬಲ್ಸ್ ಕಮ್ಮಿ ಆದರೆ ರೋಸ್ಟ್ ಆಗಿದೆ ಅಂತ. ಸೊ ಈಗ ರೋಸ್ಟ್ ಆಗಿದೆ ಅದು. ಮತ್ತೆ ತಿರುಗಿಸ್ಬೇಕಮ್ಮ? ಮೇಲೆ ಹಸಿ ಥರ ಆಗುತ್ತಲ್ಲ ಸ್ವಲ್ಪ ಹಾಕಿದೆ. ಇವಾಗ ಇನ್ನೊಂದು ಬಬಲ್ ಬರೋಕ್ಕೆ ಶುರು ಆಗುತ್ತೆ. ಈಗ ಎಲ್ಲ ರೋಸ್ಟ್ ಆಗಿದೆ ನೈಸ್ಲಿ, ಬಬಲ್ಸ್ ಫುಲ್ ಕಮ್ಮಿ ಆಗಿದೆ. ತೆಗಿಯೋಣ. ಓಕೆ, ವಡೆ ಇಸ್ ಔಟ್. ಈಗ ಇದನ್ನು ಟ್ರಾನ್ಸ್ಫರ್ ಮಾಡೋದು. ಅದು ಆಯಿಲ್ ಸೋಕ್ ಆದಮೇಲೆ ಈ ಥರ ರವೆ ಪಾಯಸ ಜೊತೆ ಇಟ್ಕೊಂಡು ತಿನ್ನೋದು. ಮಸಾಲೆ ವಡೆ ರೆಡಿ.